ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರಿಗೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಇವತ್ತಿನ ಈ ಕುಟುಂಬ ಪ್ರಾರ್ಥನೆಯನ್ನು ನಾವೆಲ್ಲರೂ ಸಂತೋಷವಾಗಿ ಪ್ರಾರಂಭಿಸೋಣ. ದಿನದಿಂದ ದಿನ ಅದ್ಭುತವಾಗಿ ಈ ಕುಟುಂಬ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುತ್ತಾ ಇದೆ ಎಂಬುದಾಗಿ ನಾವು ಕೇಳಲ್ಪಡ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಪಾಸ್ಟರ್ ಜ್ಞಾನಪ್ರಕಾಶ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಒಂದು ಸುಂದರ ರಾಗವನ್ನು ಹಾಡ್ತಾರೆ. ಆ ರಾಗವನ್ನು ಕೇಳುವುದರ ಜೊತೆಗೆ ನಾವು ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ಶಕರಲ ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕೀರ್ತನೆ 119, 68ನೇ ವಚನ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವನು ಆಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಪ್ರೈಸ್ ಲಾರ್ಡ್. ಪ್ರಿಯರೇ, ಕೀರ್ತನೆ 119, 68 ವಾಕ್ಯ ಹೇಳ್ತಾ ಇದೆ. ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರೆಂಬುದಾಗಿ. ಹೌದು ಪ್ರಿಯ ದೇವಜನವೇ, ಇವತ್ತು ನಮ್ಮನ್ನು ಪ್ರೀತಿಸಿದ ದೇವರು ಒಳ್ಳೆಯವನು. ನಾವು ಪಾಪಿಗಳಾಗಿದ್ದಾಗಲೂ ಕೂಡ
ಆತ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಹುಡುಕಿ ಬಂದಂಥ ದೇವರು. ಆಮೆನ್. ಆ ದೇವರು ತುಂಬ ತುಂಬ ಒಳ್ಳೆಯವರು. ಆ ಒಳ್ಳೆಯ ದೇವರ ಹಾಗೆ ಈ ಲೋಕದಲ್ಲಿ ಯಾರಿದ್ದಾರೆ ಪ್ರಿಯ ಜನವೇ? ಆ ಒಳ್ಳೆಯ ದೇವರಿಗೆ ಈ ಲೋಕದಲ್ಲಿ ಯಾರನ್ನು ಸರಿ ಸಮಾನ ಮಾಡಲಿಕ್ಕೆ ಸಾಧ್ಯ? ಆ ಒಳ್ಳೆಯ ದೇವರು ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾರೇ ಆಗಿದ್ದರೂ ಕೂಡ, ಅವರು ಬಡವರಾಗಲಿ, ಅವರು ಕುಂಟರಾಗಲಿ, ಅವರು ಕುರುಡರಾಗಲಿ, ಅವರು ಕಷ್ಟದಲ್ಲಿ ಇರುವವರಾಗಲಿ, ರೋಗದಲ್ಲಿರುವವರಾಗಲಿ, ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಆತ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯವರೇ ಆಗಿದ್ದಾರೆ. ಆತ ಎಲ್ಲರನ್ನು ಕೂಡ ಸರಿ ಸಮಾನವಾಗಿ ಪ್ರೀತಿಸುವಂಥ ದೇವರು. ಆತನಂಥ ದೇವರು ಈ ಲೋಕದಲ್ಲಿ ಯಾರಿಲ್ಲ ಪ್ರಿಯ ಜನವೇ. ಆ ಒಳ್ಳೆಯ ದೇವರು ಯೇಸು ಮಾತ್ರವೇ. ಪ್ರಿಯ ದೇವ ಮಕ್ಕಳೇ, ಆ ಯೇಸುವನ್ನು ನಾನು ಮತ್ತು ನೀವೆಲ್ಲರೂ ಪ್ರೀತಿಸೋದಾದರೆ ಆ ಒಳ್ಳೆಯ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯವುಗಳನ್ನೇ ಮಾಡುವ ದೇವರಾಗಿದ್ದಾನೆ. ಯಾಕೆಂದರೆ ದೇವ್ರ ವಾಕ್ಯ ನೋಡುವಾಗ, ಕೀರ್ತನೆ 23:4 ವಾಕ್ಯ ನೋಡುವಾಗ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನೋಡಿ, ವಾಕ್ಯ ಹೇಳ್ತದೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದುರೋದಿಲ್ಲ ಎಂಬುದಾಗಿ ಕೀರ್ತನಕಾರ ಹೇಳ್ತಾನೆ. ಹೌದು ಪ್ರಿಯ ಜನವೇ, ನಮ್ಮ ದೇವರು ಒಳ್ಳೆಯವನಾದ ನಿಮಿತ್ತವಾಗಿ ಆತನ ಪ್ರೀತಿಸುವಂಥ ಮಕ್ಕಳ ನಾವುಗಳು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಾಗಲೂ, ನೀವು ಎಂಥ ರೋಗದ ಸಮಯ ಇರುವಾಗಲೂ ಕೂಡ ಆತ ನಮ್ಮ ಬಳಿಯಲ್ಲೇ ಇರುವ ದೇವರು. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ಮತ್ತೇನು ಬರೆದ ಸುವಾರ್ತೆ 28:20 ವಾಕ್ಯದಲ್ಲಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಜೊತೆಲಿ ಇದ್ದೇನೆ ಎಂಬುದಾಗಿ ನನ್ನ ದೇವರು ಹೇಳ್ತಾರಲ್ವಾ? ಹೌದು ಪ್ರಿಯ ದೇವ ಜನವೇ, ನನ್ನ ದೇವರು ಯಾವಾಗಲೂ ಕೂಡ ನಿನ್ನ ಜೊತೆಯಲ್ಲಿ ಯುಗದ ಸಮಾಪ್ತಿಯವರೆಗೂ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಇವತ್ತು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಯಾರು ಇರಲಿಕ್ಕೆ ಸಾಧ್ಯ? ಇವತ್ತು ನೋಡಿ, ಹೆಂಡತಿ ಜೊತೆಗೆ ಗಂಡ ಯಾವಾಗಲೂ ಇರಲಿಕ್ಕೆ ಸಾಧ್ಯವಿಲ್ಲ, ಗಂಡನ ಜೊತೆಗೆ ಹೆಂಡತಿ ಯಾವಾಗಲೂ ಇರಲಿಕ್ಕೆ ಸಾಧ್ಯವಿಲ್ಲ, ಮಕ್ಕಳ ಜೊತೆಯಲ್ಲಿ ತಂದೆ ತಾಯಿ ಯಾವಾಗಲೂ ಇರಲಿಕ್ಕೆ ಸಾಧ್ಯವಿಲ್ಲ, ಮಕ್ಕಳು ತಂದೆ ತಾಯಿ ಜೊತೆಯಲ್ಲಿ ಯಾವಾಗಲೂ ಇರಲಿಕ್ಕೆ ಸಾಧ್ಯವಿಲ್ಲ. ಒಳ್ಳೆಯ ದೇವರಾದ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ಆತ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿನ್ನ ಜೊತೆಲಿದ್ದೇನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕೂಡ ಅದೇ ನಮ್ಮ ಜೊತೆಲಿದ್ದಾರೆ. ರೋಗದ ಹಾಸಿಗೆಯಲ್ಲಿ ನೀವು ಮಲಗಿರುವಾಗಲೂ ಕೂಡ ಆತ ನಿನ್ನ ಜೊತೆಲಿದ್ದಾನೆ. ಕಣ್ಣೀರಲ್ಲಿ ನೀವು ಅಳುವಾಗಲೂ ಕೂಡ, ಮಾರ್ತಾ ಮರಿಯಳು ಅಳುವಂಥ ಸಮಯದಲ್ಲಿ ದೇವರು ಅವರ ಜೊತೆಯಲ್ಲಿ ಸೇರಿ ಕಣ್ಣೀರನ್ನು ಸುರಿಸಿದರು ಪ್ರಿಯ ದೇವ ಜನವೇ. ಯಾಕಂದರೆ ನಾನು ಹೇಳ್ತೇನೆ ಪ್ರಿಯ ದೇವ ಜನವೇ, ದೇವರು ಕರುಣೆಯುಳ್ಳ ದೇವರು. ಆತ ನಮ್ಮನ್ನು ಪ್ರೀತಿಸಿದ ದೇವರು, ನಮ್ಮನ್ನು ಹುಡುಕಿ ಬಂದ ಆತನು. ಆತ ತುಂಬ ತುಂಬ ಒಳ್ಳೆಯವನು. ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಈ ದಿನ ಪ್ರಿಯ ದೇವಜನವೇ, ಆ ಒಳ್ಳೆಯ ದೇವರನ್ನು ನಂಬಿ, ಆ ಒಳ್ಳೆಯ ದೇವರನ್ನು ಸ್ತುತಿಸಿ, ಆರಾಧಿಸಿ, ಭಯಪಡಿಸಿ, ಆತನಲ್ಲಿ ಪ್ರಾರ್ಥಿಸಿ, ನಿಮ್ಮ ಜೀವಿತದಲ್ಲಿ ಆತ ಈ ದಿನದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಆಮೆನ್, ಆಮೆನ್, ಆಮೆನ್. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. Yes, Lord. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ಆಮೆನ್. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸುವ ಪ್ರಿಯ ಜನವೇ, ಓ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸುವಿನ ನಿಮ್ಮ ಮಧುರವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅಪ್ಪ ಈ ಮುಂಜಾನೆ ವೇಳೆಯ ಕರ್ತನೆ ಕುಟುಂಬವಾಗಿ ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಲು ಬಂದಿದ್ದೇವೆ ರಾಜ. ಕರ್ತನೆ, ನಿನ್ನ ಸಮ್ಮುಖದಲ್ಲಿ ಅಪ್ಪ ಯಾರೆಲ್ಲ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಶುದ್ಧವಾದ ನಾಮವನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸಿ ಪ್ರಾರ್ಥಿಸುವರಾಗಿದ್ದಾರೋ ಅಪ್ಪ,
ಈ ಪ್ರಾರ್ಥನೆಗೆ ನಮ್ಮ ಜೊತೆ ಒಟ್ಟುಗೂಡಿ ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದಾರೋ ಕರ್ತನೆ ಅವರೆಲ್ಲರನ್ನು ಆಶೀರ್ವಾದ ಮಾಡು. ನಿನ್ನ ಅಪಾರವಾದ ಕೃಪೆ, ಓ ನಿಮ್ಮ ದಯೆ, ನಿನ್ನ ಕರುಣೆ, ನಿನ್ನ ಪ್ರೀತಿ ಅಪ್ಪ ಎಲ್ಲರ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ ನೀವು ಒಳ್ಳೆಯವನಪ್ಪ, ಒಳ್ಳೆಯದನ್ನೇ ಮಾಡುವ ದೇವರು ಸ್ವಾಮಿ. ನಿಮ್ಮನ್ನು ಪ್ರೀತಿಸುವ ಮಕ್ಕಳ ಜೀವಿತದಲ್ಲಿ ನೀವು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ ಕರ್ತನೆ. ಆ ರೀತಿ ಇರುವಾಗ ಅಪ್ಪ ಇವತ್ತು ಕರ್ತನೆ ಕೀರ್ತನೆ 4:6 ವಾಕ್ಯ ಹೇಳುತ್ತೆ, ನಮಗೆ ಒಳ್ಳೆಯದನ್ನು ಮಾಡುವರು ಯಾರಿದ್ದಾರೆ ಎಂಬುದಾಗಿ ಅನೇಕರು ಹೇಳಿಕೊಳ್ಳುವರೆಂಬುದಾಗಿ ನೋಡೋದಾದ್ರೆ ಸ್ವಾಮಿ, ಇವತ್ತು ಕೂಡ ಕರ್ತನೆ ತಲೆಬಾಗಿ ಪ್ರಾರ್ಥನೆಯಲ್ಲಿ ಭಾಗಿಯಾದಂಥ ಅನೇಕರು ನಮಗೆ ಈ ದಿನದಲ್ಲಿ ಒಳ್ಳೆಯದನ್ನು ಮಾಡುವರು ಯಾರಿದ್ದಾರೆ, ನಮಗೆ ಸಹಾಯವನ್ನು ಮಾಡುವ ಯಾರಿದ್ದಾರೆ ಎಂಬುದಾಗಿ ಒಂದು ಕಣ್ಣೀರೊಂದಿಗೆ ವೇದನೊಂದಿಗೆ ದೇವರೇ ನಿನ್ನ ಸಮ್ಮುಖದಲ್ಲಿ ಕಾದಿರುವಾಗ ಕರ್ತನೆ ನೀ ಮಾತ್ರವೇ ಒಳ್ಳೆಯದನ್ನು ಮಾಡುವ ದೇವರು, ನೀ ಮಾತ್ರವೇ ಅದ್ಭುತ ಮಾಡುವ ದೇವರು ಅಪ್ಪ. ಅವರ ಕಣ್ಣೀರುಗಳು ಒರೆಸಲ್ಪಡಲಿ, ಅವರ ವೇದನೆಗಳು ನೀಗಲಿ, ಅವರ ದುಃಖಗಳು ನೀಗಲಿ, ಅವರ ಚಿಂತೆಗಳು ನೀಗಲಿ ಕರ್ತನೆ. ಅಪ್ಪ ಮಕ್ಕಳ ನಿಮಿತ್ತವಾಗಿ ಯಾವ ತಂದೆ ತಾಯಿಗಳು ಕಣ್ಣೀರನ್ನು ಸುರಿಸ್ತಾ ಇದ್ರು ದೇವರೇ, ಅವರ ಕಣ್ಣೀರುಗಳು ನೀಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಮಾತ್ರವಲ್ಲ ಸ್ವಾಮಿ, ಕೆಲಸವಿಲ್ಲದೆ ಒಂದು ಕೆಲಸಕ್ಕಾಗಿ ಅಪ್ಪ ದಿನಗಟ್ಟಲೆ ಸ್ವಾಮಿ ಕೂಗ್ತಾ ಇರುವಂತಹ ಕಣ್ಣೀರು ಸುರಿಸುವಂತ ಮಕ್ಕಳನ್ನ ನೋಡು ದೇವರೇ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಅಪ್ಪ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಡಬೇಕಾಗಿ ಸ್ತೋತ್ರ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಕರ್ತನೆ ಅಪ್ಪ ಕುಟುಂಬದ ಜೀವಿತ, ಗಂಡ ಹೆಂಡತಿ ಸಂಬಂಧ, ಓ ಮಕ್ಕಳ ಜೀವಿತ ಸ್ವಾಮಿ ಒಡೆಯಲ್ಪಟ್ಟಿದೆ ಸ್ವಾಮಿ. ಆ ರೀತಿಯಾದ ಕುಟುಂಬಗಳನ್ನು ಕರ್ತನೆ ಈ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀ ಕಟ್ಟಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಒಡೆಯಲ್ಪಟ್ಟಂತ ಕುಟುಂಬಗಳು ಒಂದಾಗಲಿ, ಬೇರ್ಪಟ್ಟ ತಂದೆ ತಾಯಿ ಮಕ್ಕಳ ಪ್ರೀತಿ ಒಂದಾಗಲಿ ಅಪ್ಪ. ಕೆಲಸ ಇಲ್ಲದವರಿಗೆ ಕೆಲಸ ಸಿಗಲಿ, ರೋಗದಲ್ಲಿ ಇರುವವರು ಕರ್ತನೆ ಸೌಖ್ಯ ಹೊಂದಲಿ, ಬಿಡುಗಡೆ ಇಲ್ಲದೆ ಇರುವವರು ಬಿಡುಗಡೆಯನ್ನು ಕಾಣಲಿ, ಸಮೃದ್ಧಿಯನ್ನು ಕಾಣಲಿ ಸುನಾಮದಲ್ಲಿ ಅಪ್ಪ. ತಂದೆ ತಾಯಿಗಳು ಕೆಲಸಕ್ಕೆ ಹೋಗುವಾಗ ಬರುವಾಗ ನೀ ಕಾಯ್ದು ಕಾಪಾಡು, ಮಕ್ಕಳು ಶಾಲೆಗೆ ಹೋಗುವಾಗ ಬರುವ ಕಾಯ್ದು ಕಾಪಾಡು. ನಿನ್ನ ಶುಭ ಕೃಪೆ ಎಲ್ಲ ನಿಂಬಾಲಿಸಲಿ ತಂದೆ ಮಗ ಪವಿತ್ರಾತ್ಮ ನಿಮ್ಮ ನಾಮದಲ್ಲಿ ಅಪ್ಪ. ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ ಅಪ್ಪ, ನಾವು ಪ್ರಾರ್ಥಿಸಿ ಎಲ್ಲಾ ವಿಷಯದಲ್ಲಿ ಕರ್ತನೆ ಜಯವನ್ನು ಹೊಂದ್ಕೊಳ್ತೇವೆ ತಂದೆ. ಆಮೆನ್ ಆಮೆನ್. ನನ್ನ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೇ, ನಮ್ಮ ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆ. ಖಂಡಿತವಾಗಿ ಇವತ್ತು ಈ ಹಾಡಿನ ಮೂಲಕ, ಈ ವಾಕ್ಯದ ಮೂಲಕ ನಿಮ್ಮ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುವರಾಗಿದ್ದೇವೆ. ಮತ್ತೆ ನಾಳಿನ ಮುಂಜಾನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ ಈ ಕುಟುಂಬ ಪ್ರಾರ್ಥನೆಯಲ್ಲಿ. ಇವತ್ತಿನ ದಿನವನ್ನು ಸಂತೋಷವಾಗಿ ಕಳೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.